ಈ ಒಂದು ಮ್ಯಾಜಿಕ್ ವಾಟರ್ ಇದ್ರೆ ಸಾಕು ಮನೆಯಲ್ಲಿರುವಂತಹ ದೇವ್ರ ಮನೆ ಪಾತ್ರೆಗಳನ್ನು ಯಾವುದೇ ರೀತಿಯ ಶ್ರಮವನ್ನು ವಹಿಸದೇ ತುಂಬಾನೇ ಸರಳವಾಗಿ ಸುಲಭವಾಗಿಯೇ ನೀವು ಸ್ವಚ್ಛವನ್ನ ಮಾಡ್ಕೊಳ್ಬಹುದು. ಇದಕ್ಕಾಗಿ ಯಾವುದೇ ಶ್ರಮ ಬೇಕಾಗಿಲ್ಲ. ಸೊ ಗೈಸ್, ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ. ಫಸ್ಟ್ ನಾನು ಇಲ್ಲಿ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಸಾಲ್ಟನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್, 2 ಟೇಬಲ್ ಸ್ಪೂನ್ ಅಷ್ಟು ವಿನೆಗರನ್ನು ಹಾಕೊಳ್ತಾ ಇದ್ದೀನಿ. ವಿನೆಗರ್ ಇಲ್ಲ ಅಂತ ಹೇಳಿದರೆ ನೀವು ಲೆಮನ್ ಕೂಡ ಬಳಸ್ಕೋಬಹುದು. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಡಿಶ್ ವಾಶನ್ನು ಹಾಕೊಂಡು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಕ್ವಿಡನ್ನು ರೆಡಿ ಮಾಡ್ಕೊಂಡ ಇದ್ದೀನಿ. ಈ ಒಂದು ಲಿಕ್ವಿಡನ್ನು ದೇವ್ರ ಮನೆ ಪಾತ್ರೆಗಳು ಏನಿರುತ್ತೆ ಸೊ ಆ ಒಂದು ಪಾತ್ರೆಗಳ ಮೇಲೆ ನೀವು ಜಸ್ಟ್ 1 ಸ್ಪೂನ್ ನೀವೇ ನೋಡ್ತಾ ಇರ್ಬೋದು, ಹಾಕಿದ್ರೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ ಹೇಳಿ. ಸೊ ಇದಕ್ಕೆ ನೀವೇನು ಗಟ್ಟಿಯಾಗಿ ಉಜ್ಜಬೇಕು ಅಥವಾ ತಿಕ್ಕಿ ತೊಳಿಬೇಕು ಅಂತ ಏನೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಈ ಒಂದು ಲಿಕ್ವಿಡ್ ಅನ್ನ ರೆಡಿ ಮಾಡಿಕೊಂಡು ಸ್ಪೂನ್ ಇಂದ ನೀವು ಹಾಕಿದ್ರೆ ಸಾಕು, ಇಲ್ಲಾಂದ್ರೆ ಅದ್ರೊಳಗಡೆ ಮುಳುಗಿಸಿದ್ರು ಸಾಕು, ನೀಟಾಗಿ ಕ್ಲೀನ್ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಹೇಗಿದೆ ಅಂತ ಹೇಳಿ. ಬೇಕಿದ್ರೆ ಒಂದ್ಸಲ ಮನೇಲಿ ಟಿಪ್ ಅನ್ನ ಟ್ರೈ ಮಾಡಿ, ಖಂಡಿತವಾಗಿ ನಿಮ್ಗೆ ಇಷ್ಟ ಆಗುತ್ತೆ. ಮನೆಯಲ್ಲಿ ಜಿಡ್ಡು ಹಿಡ್ದಿರ್ಬೋದು ಅಥವಾ ಕಪ್ಪಾಗಿರುವಂತಹ ಬಾಣಲಿಗಳನ್ನ ಅಥವಾ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದೆ. ಫಸ್ಟ್ ನೀವು ಅದಕ್ಕೆ ಸಾಲ್ಟ್ ಅನ್ನ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನ ಹಾಕಿ ಒಂದು ಹಾಫ್ ಲೆಮನ್ ಅನ್ನ ತೆಗೆದುಕೊಳ್ಳಿ. ಆ ಲೆಮನ್ ಇಂದ ನೀವು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ನೀವು ಉಜ್ತಾ ಬನ್ನಿ. ಸೊ ಡಿಫ್ರೆನ್ಸ್ ಏನಂತ ಹೇಳಿ ನಿಮ್ಗೆನೆ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ನಾನಿಲ್ಲಿ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ವಿನೆಗರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಟೂತ್ ಬ್ರಷನ್ನು ತೆಗೆದುಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದರೆ, ಸೊ ನೀವು ಮನೆಯಲ್ಲಿ ಟೀ ಅಥವಾ ಕಾಫಿ ಸೋಸುವಂತಹ ಸ್ಟ್ರೈನರ್ ಇರುತ್ತೆ ನೋಡಿ, ಸ್ಟ್ರೈನರ್ ಎಲ್ಲ ಏನಾಗಿರುತ್ತೆ ಫುಲ್ ಒಂಥರ ಅದರೊಳಗಡೆ ಕಪ್ ಹಿಡಿದು ರೀತಿ ಗಲೀಜ್ ಥರ ಆಗಿರುತ್ತೆ ಅಲ್ವಾ. ಸೊ ಅದು ನಾವು ಎಷ್ಟೇ ಅರ್ಜೆಂಟಿಗೆ ವಾಶ್ ಮಾಡಿದ್ರು ಸಹ ಅದು ನೀಟಾಗಿ ಕ್ಲೀನ್ ಆಗಿರಲ್ಲ. ಸೊ ನಾವೇನು ಮಾಡಬೇಕು, ವೀಕ್ಲಿ ಒನ್ಸ್ ಅಥವಾ ಒಂದು 15 ಡೇಸ್ ಒನ್ಸ್ ಆದರೂ ನೀವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೈನರ್ ಅಲ್ಲಿ ಇರುವಂತಹ ಕಪ್ ಇರುವಂತಹ ಕೊಳೆಗಳಿರಬಹುದು ಅಥವಾ ಎಣ್ಣೆ ಜಿಡ್ಡುಗಳು ಇದೆಲ್ಲವನ್ನು ಸಹ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಹೊಸದರಂತೆ ಕ್ಲೀನ್ ಆಗಿದೆ ಅಂತ ಹೇಳಿ. ನಾನಿಲ್ಲಿ ಒಂದು ಬೌಲಲ್ಲಿ ಸೋಯಾ ಚಂಕ್ಸನ್ನು ಬಿಸಿ ನೀರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೆನೆ ಹಾಕಿದ್ದೀನಿ. 20 ಮಿನಿಟ್ ನೆಂದ ಮೇಲೆ ಸೊ ಅದನ್ನು ಇರುವಂತಹ ನೀರೆಲ್ಲವನ್ನು ತೆಗೆದು ಮಿಕ್ಸಿ ಜಾರಿನಲ್ಲಿ ಹಾಕಿ ನುಣ್ಣಗೆ ಅದನ್ನು ನಾನು ರುಬ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಅದು ರುಬ್ಕೋಬೇಕು. ರುಬ್ಬಿದಾದ್ಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಬೇಯಿಸಿರುವಂತಹ ಒಂದು ಆಲೂಗೆಡ್ಡೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮ್ಯಾಶನ್ನು ಮಾಡಿ ಸ್ವಲ್ಪ ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡರ್, ಜೀರಿಗೆ ಪುಡಿ, ಜೊತೆಗೆ ಧನಿಯಾ ಪೌಡರ್, ಗರಂ ಮಸಾಲೆ, ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಆನಿಯನ್, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಕಿವುಚ್ತೀವಿ ನೋಡಿ, ಆ ರೀತಿ ನೀಟಾಗಿ ಕಿವುಚಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಕಾರ್ನ್ಫ್ಲೋರ್ ಮತ್ತು ಬ್ರೆಡ್ ಕ್ರಮ್ಸನ್ನು ಹಾಕಿ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇವಾಗ ನಾನಿದ್ದಾಗ ಕಟ್ಲೆಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕಟ್ಲೆಟ್ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ಮೈದಾ ಜೊತೆಗೆ ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೆಳುವಾಗಿ ಇದನ್ನು ಈ ರೀತಿ ರೆಡಿ ಮಾಡ್ಕೊಳ್ಬೇಕು. ಸೊ ಇವಾಗ ಏನು ಮಾಡಿ ಅಂತೇಳಿ ರೆಡಿ ಮಾಡ್ಕೊಂಡಿರುವಂತಹ ಕಟ್ಲೆಟನ್ನು ಅದರೊಳಗಡೆ ಅದ್ದಿ ಬ್ರೆಡ್ ಕ್ರಮ್ಸ್ ಒಳಗಡೆ ಹಾಕಿ ನೀವು ಎಣ್ಣೆಯಲ್ಲಿ ಡೀಪ್ ಫ್ರೈಯನ್ನು ಮಾಡ್ಕೊಳ್ಬೇಕು. ಸೊ ಇವಾಗ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು ಅಥವಾ ಫೆಸ್ಟಿವಲ್ ಟೈಮಲ್ಲಿ ಇರ್ಬೋದು. ನಾನು ಇದನ್ನು ಯುಗಾದಿ ಫೆಸ್ಟಿವಲ್ಗೆ ಮಾಡಿದೆ, ತುಂಬಾ ಟೇಸ್ಟಿಯಾಗಿತ್ತು, ಎಲ್ಲರೂ ಇಷ್ಟಪಟ್ಟು ತಿಂದರು, ತುಂಬಾ ಚೆನ್ನಾಗಿರುತ್ತೆ. ಸೊ ಮನೆಯಲ್ಲಿ ಒಂದ್ಸಲ ಡಿಫ್ರೆಂಟಾಗಿ ಈ ರೀತಿ ಟ್ರೈ ಮಾಡಿ. ಸೋಯಾ ಚಂಕ್ಸ್ ಕಟ್ಲೆಟ್ ತುಂಬಾ ಚೆನ್ನಾಗಿರುತ್ತೆ, ಸೊ ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನು ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಶುಂಠಿಯನ್ನು ನಾವು ತಂದಿರ್ತೀವಿ ಅಥವಾ ಏನಾದರೂ ನಾವು ಕೈಯಿಂದ ಇರ್ಬೋದು ಅಥವಾ ಚಾಕುವಿಂದ ಸಿಪ್ಪೆಯನ್ನು ತೆಗೆಯುವಾಗ ಅರ್ಧಂಬರ್ಧ ಏನಾಗುತ್ತೆ ವೇಸ್ಟ್ ಆಗಿಬಿಡುತ್ತೆ. ಸೊ ಅದ್ರ ಬದಲು ನೀವು ಈ ರೀತಿಯಾಗಿ ಸ್ಪೂನನ್ನು ತೆಗೆದುಕೊಂಡು ಮೇಲಿರುವಂತಹ ಸಿಪ್ಪೆಯನ್ನು ನೀಟಾಗಿ ರಿಮೂವ್ ಮಾಡ್ಕೊಳ್ಬೋದು. ನೀವೇ ನೋಡ್ತಾ ಇರ್ಬೋದು ಶುಂಠಿನೂ ನೀಟಾಗುತ್ತೆ, ಜೊತೆಗೆ ಯಥೇಚ್ಛವಾಗಿ ನಮಗೆ ಇದರಲ್ಲಿ ಶುಂಠಿನೂ ಸಹ ವೇಸ್ಟ್ ಆಗಲ್ಲ. ನಾವು ಚಾಕುವಿಂದ ಮಾಡ್ತಾ ಇದ್ದರೆ ಶುಂಠಿ ಸಿಪ್ಪೆಯನ್ನು ತೆಗೆಯುವಾಗ ಎಲ್ಲವೂ ಹಾಳಾಗ್ಬಿಡುತ್ತೆ. ಸೊ ಅದ್ರ ಬದಲು ನೀವು ಈ ರೀತಿ ಸ್ಪೂನಲ್ಲಿ ಮಾಡಿಕೊಂಡ್ರೆ ನೀಟಾಗಿ ಸಿಪ್ಪೆಯನ್ನು ತೆಗಿಬೋದು. ನೀವೇ ನೋಡ್ತಾ ಇರಬಹುದು. ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.